ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ರಣಕಣ ರಂಗೇರ್ತಾ ಇದೆ. ಬಿಜೆಪಿಯ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಮಿಂಚಿನ ಪ್ರಚಾರವನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಯುವ ಸಮಾವೇಶವನ್ನ ಬಸವರಾಜ ಬೊಮ್ಮಾಯಿ ಅವರು ನಡೆಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಎಂದಿನಂತೆ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಕಾಂಗ್ರೆಸ್ ದೇಶದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಗುಡುಗಿದ್ದಾರೆ. ಇವರ ಗ್ಯಾರಂಟಿಗಳನ್ನು ಜನ ತಿರಸ್ಕಾರ ಮಾಡ್ತಾರೆ. ಡಿಎಂಕೆ ಅಜೆಂಡಾ ಬೇರೆ, ಟಿಎಂಸಿ ಅಜೆಂಡಾ ಬೇರೆ, ಆಪ್ ಅಜೆಂಡಾ ಬೇರೆ, RJD ಅಜೆಂಡವೇ ಬೇರೆ. ಇವರು ಯಾರೂ ಕೂಡ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿಲ್ಲ. ಆದರೆ ಕಾಂಗ್ರೆಸ್ನವರು ಮಾತ್ರ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಈಗಾಗಲೇ ಗ್ಯಾರಂಟಿ ಗಳಗಂಟಿ ಆಗಿದೆ ಅಂತೇಳಿ ಲೇವಡಿ ಮಾಡಿದರು. ಇನ್ನು ಕಾಂಗ್ರೆಸ್ ಜಾತಿಗಳ ನಡುವೆ ವೈಮನಸ್ಸನ್ನು ತಂದು ರಾಜಕೀಯ ರೊಟ್ಟಿಯನ್ನು ಸುಟ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಸಮಗ್ರ ಅಭಿವೃದ್ಧಿಗೆ ಕೆಲಸವನ್ನು ಮಾಡಲಿಕ್ಕೆ ಬಿಜೆಪಿ ಸಿದ್ಧವಾಗಿದೆ ಅಂಥೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬುಬ್ಬಿರಿದಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು. ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕೆಂದು ಮಾನ್ಯ ರಾಜ್ಯಾಧ್ಯಕ್ಷರಲ್ಲಿ ಹಾಗೂ ನಮ್ಮ ನೆಚ್ಚಿನ ನಾಯಕರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳಾದಂತ ಬಸವರಾಜ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮಾಡಬೇಕು. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ. ಕಾಂಗ್ರೆಸ್ನವರು ಮತ್ತೆ ಗ್ಯಾರಂಟಿ ಕಾರ್ಡ್ ಅನ್ನ ಪ್ರಾರಂಭ ಮಾಡಿದ್ದ. ಏನ್ ಹೇಳ್ತಾರ ಅವರು? ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ 1 ವರ್ಷಕ್ಕೆ, ಯುವಕರಿಗೆ 1 ಲಕ್ಷ ಕೊಡ್ತೀವಿ, 5 ನ್ಯಾಯಗಳು. ನಾನ್ ಕೇಳ್ತೀನಿ, 543 ಸೀಟ್ ಇದಾವ್ ಲೋಕಸಭಾದಲ್ಲಿ. ಮೆಜಾರಿಟಿ ಬರ್ಬೇಕಂತಂದ್ರೆ 272 ಬೇಕು. ಇವ್ರು ನಿಂತಿದ್ದು 200 ಸೀಟ್. ಕಾಂಗ್ರೆಸ್ ಪಾರ್ಟಿ ನಿಂತಿದ್ದೆ 200 ಸೀಟ್. ಇವ್ರ ಅಧಿಕಾರ ಬರೋದಕ್ಕೆ ಚಾನ್ಸೇ ಇಲ್ಲ. ಸುಳ್ಳು, ಬೋಗಸ್. 200 ಸೀಟ್ ನಿಂತು ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಾರ. ಜನರಿಗೆ ಟೊಪ್ಪಿಗೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ, ಮೋಸ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಜನ ಇದನ್ನ ಈ ಬಾರಿ ತಿರಸ್ಕಾರ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೀನಿ. ಕಾಂಗ್ರೆಸ್ ಮಿತ್ರರು DMK ಅವ್ರದೇ ಆದಂತ ಅಜೆಂಡಾ ಬೇರೆ, TMC ಆ ಅಜೆಂಡಾ ಬೇರೆ, ಆಪ್ ಅವ್ರ ಅಜೆಂಡಾ ಬೇರೆ, ಶರದ್ ಪವಾರ್ ಅಜೆಂಡಾ ಬೇರೆ, RJD ಅವ್ರ ಅಜೆಂಡಾ ಬೇರೆ. ಅವ್ರು ಯಾರು ಇದನ್ನ ಹೇಳಿಲ್ಲ. ಇವ್ರು ಒಬ್ರೆ ಈಗ ಕಾರ್ಡ್ ಕೊಡಕ್ ಬಂದಾಗ ಅದನ್ನ ತಿರಸ್ಕಾರ ಮಾಡಬೇಕೆಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿಜಿಯವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿಯನ್ನ ತಮ್ಮ ಫೋಟೋ ಹಾಕೊಂಡು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಅಂತ ಹೇಳಿ ಇವತ್ತು ಪಕ್ಷದ ಪ್ರಚಾರವನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬಂಧುಗಳೇ, ಈ ರಾಜ್ಯ ಸರ್ಕಾರ ಕಳೆದ 9 ತಿಂಗಳ ಹಿಂದೆ ರಾಜ್ಯದ ಮತದಾರರಲ್ಲಿ ಒಳ್ಳೆ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಾಧನೆ ಬಗ್ಗೆ ನಾನು ಮಾತನಾಡುತ್ತೇನೆ. ಕಳೆದ 9 ತಿಂಗಳಿಂದ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು? ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂತ 48 ಗಂಟೆಗಳಲ್ಲಿ ಯಾವ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರಿಗೋಸ್ಕರ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿನ ಕೊಡ್ತಾ ಇದ್ರು. ನಿಮ್ಮ ಯಡಿಯೂರಪ್ಪನವರು 4,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ. ಕೋಲಾರ ಲೋಕಸಭಾ ಕ್ಷೇತ್ರ ಈ ಬಾರಿಯ ಲೋಕಸಮರದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಕಾರಣ ಎರಡೂ ಪಕ್ಷಗಳಲ್ಲೂ ಕೂಡ ಈ ಅಸಮಾಧಾನ ಹೊಗೆ ಆಡ್ತಾ ಇದೆ, ಒಳ ಏಟಿನ ಭಯ ಕಾಡ್ತಾ ಇದೆ. ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರ ಈಗ ಬಿಜೆಪಿಯ ಹಿಡಿತದಲ್ಲಿದೆ. ಮುನಿಸ್ವಾಮಿ ಚುನಾವಣೆ ಮುಗಿದು ಫಲಿತಾಂಶ ಬರೋವರೆಗೂ ಕೂಡ ಸಂಸದರೆ. ಆದರೆ ಮೈತ್ರಿ ಧರ್ಮ ಪಾಲನೆಯ ದೃಷ್ಟಿಯಿಂದ ಈ ಬಾರಿ ಕ್ಷೇತ್ರದ ಟಿಕೆಟನ್ನು JDSಗೆ ಬಿಟ್ಟುಕೊಟ್ಟಿದ್ದು ಮೈತ್ರಿ ಧರ್ಮಕ್ಕೆ ಧಕ್ಕೆ ಆಗಬಹುದೆಂಬ ಚಿಂತೆ ಕೆಲ ಬಿಜೆಪಿ ಮುಖಂಡರನ್ನ ಕಾಡ್ತಾ ಇದೆ. ಇನ್ನು ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಎಂಬ ಏಕೈಕ ಉದ್ದೇಶದಿಂದ ಬಿಜೆಪಿ ಮುಖಂಡರೆಲ್ಲರೂ ಕೂಡ ಒಂದಾಗಿ ವೇದಿಕೆ ಮೇಲೆ ಕಾಣಿಸಿಕೊಳ್ತಿದ್ದಾರೆ. ಹೀಗಾಗಿ ಒಳ ಏಟು ಬೀಳುವಂತಹ ಆತಂಕದಲ್ಲಿ JDS ಇದೆ. ಹೀಗಾಗಿ JDS ಕಾರ್ಯಕರ್ತರ ಮನಗೆಲ್ಲಲು ಬೆಂಬಲಿಗರಲ್ಲಿ ಅದರ ಜೊತೆಗೇನೆ ಕಾಂಗ್ರೆಸ್ನ ಭದ್ರಕೋಟೆ ಕೋಲಾರ ಏನಿದೆ ಅಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ಗೆ ಮುನಿಯಪ್ಪ ಮುನಿಸು ಚಿಂತೆಯಾಗಿದ್ರೆ JDSಗೆ ಬಿಜೆಪಿಯ ನಾಯಕರ ಗುಂಪುಗಾರಿಕೆ, ಬಂಡಾಯದ ಶಮನ ಕಸರತ್ತು ಕೂಡ ಜೋರಾಗಿ ನಡೀತಾ ಇದೆ. ಈ ಬಾರಿ ಕೋಲಾರದಲ್ಲಿ ತನ್ನದೇ ಆದ ಹಿಡಿತ ಹೊಂದಿರುವಂತಹ KH ಮುನಿಯಪ್ಪ ಅವರಿಗೆ ಇದೀಗ ಗೌತಮ್ಗೆ ಟಿಕೆಟ್ ಘೋಷಣೆ ಮಾಡಿರುವುದು ಸಹಜವಾಗಿಯೇ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಲ್ಲದೆ ಕ್ಷೇತ್ರದಲ್ಲಿ ಅಸ್ತಿತ್ವ ಕಳೆದುಕೊಳ್ಳುವಂತಹ ಆತಂಕ ಕೂಡ ಕಾಡ್ತಾ ಇದೆ.
ಸೊ ಅವರವರೇ ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ. ನಾನು ಹೋಗಿ ಮಾತಾಡಿದ್ದೀನಿ. ಏನೋ ಒಂದು ಅಭ್ಯರ್ಥಿಯ ವಿಚಾರದಲ್ಲಿ ಅವ್ರು ಕಿತ್ತಾಟ ನಡೆಸಿರ್ಬೋದು, ಆದರೆ ನನ್ನ ವಿಚಾರದಲ್ಲಿ ಅವ್ರಿಗೆ ಯಾವುದು ವೈಮನಸ್ಸಿ ಇಲ್ಲ. ನನ್ನನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ನಿನ್ನೆನೂ ಅವರೇ ಕರೆದು ಮಾತಾಡಿದ್ದಾರೆ. KH ಮುನಿಯಪ್ಪ ಅವರು ನನ್ನ ಕರೆದು ಮಾತಾಡಿದ್ದಾರೆ. ನಮ್ಮ ಸಮಸ್ತ ಲೀಡರ್ಸು, ಕೋಲಾರದ ಎಲ್ಲ ನಾಯಕರು ನನ್ನ ಕರೆದು ಮಾತಾಡಿಸಿದ್ದಾರೆ. ಈಗೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ. ಇಲ್ಲ, ಇದು ಭ್ರಮೆ ಇಲ್ಲ, ಕಣ್ಣು ಕಾಣ್ತಾ ಇದೆ ಸರ್. ಇದು ಹೈಕಮಾಂಡ್ ಅವರು ಏನು ಹೇಳ್ತಾರೋ ಫೈನಲ್ ಕದಮ. ಈಗ ನನಗೂ ಹೈಕಮಾಂಡೇ ಹೇಳಿದ್ದು, ನೋಡಪ್ಪ ನೀನು ಅಭ್ಯರ್ಥಿ ಮಾಡ್ತೀನಿ, ನಾನೇನು ಅರ್ಜಿ ಹಾಕ್ದವನಲ್ಲ, ಆದರೆ ನಿನಗೊಂದು ಅವಕಾಶ ಇದೆ. ಯಾರೋ ಅಭ್ಯರ್ಥಿನ ಒಪ್ತಲ್ಲ, 9 ಅಭ್ಯರ್ಥಿ ನೀನಾದರೆ ಎಲ್ಲರೂ ಒಪ್ಕೊಳ್ತಾರೆ. ನೀನು ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತ. 1000 ಹೇಳ್ಕೊಳ್ಳಿ, ಅವ್ರ ಪಕ್ಷದಲ್ಲಿ ಕೂಡ ಹಿಂದೆ ನಾನಾ ಥರ ನಾಟಕಗಳು ನಡೆದಿದ್ದಾವೆ. ಅವರ ಹಕ್ಕನ್ನು ಒತ್ತಾಯ ಮಾಡಿ ಕೇಳಿದ್ದಾರೆ. ಅದು ಒಂದು ಅಂಶ. ಅದು ನಮ್ಮ ಬಹುಜನರಿದ್ದೀವಿ ನಾವು ಹೆಚ್ಚಿಗೆ MLA ಸಪೋರ್ಟ್ ಆಗಿದ್ದೀವಿ. ಅಭ್ಯರ್ಥಿನ ಬದಲಾಯಿಸಿ ಒತ್ತಾಯ ಮಾಡ್ತಕ್ಕಂಥ ಸಹಜ ಪ್ರಕ್ರಿಯೆ ಅದು. ನೋಡಿ, ನಾವು